ವೆಲ್ಕಮ್ ಬ್ಯಾಕ್. ದೆಹಲಿಯಲ್ಲೊಂದು ಭಯಾನಕ ಅಮಾನುಷ ಕೊಲೆ ನಡೆದಿದ್ದು, ಯುವತಿಯನ್ನ ಕೊಲೆ ಮಾಡಿ 35 ಪೀಸ್ ಮಾಡಿದ್ದಾನೆ. ಲಿವಿಂಗ್ ಟುಗೆದರ್ ನಲ್ಲಿದ್ದ ಅಫ್ತಾಬ್ ಹಾಗೂ ಶ್ರದ್ಧಾ. ಅಲ್ಲಿ ಅಫ್ತಾಬ್ ಮಾಡಿರುವಂತಹ ಕೊಲೆ, ಶ್ರದ್ಧಾನನ್ನ ಕೊಲೆ ಮಾಡಿ ಆತ 35 ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ. ದೇಹವನ್ನ 35 ಪೀಸ್ ಮಾಡಿ ಆ ಒಂದು ಪೀಸ್ಗಳನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ ಅಫ್ತಾಬ್. ಮುಂಬೈನಲ್ಲಿ ಕಾಲ್ ಸೆಂಟರ್ ಉದ್ಯೋಗಿಯಾಗಿದ್ದ ಜೋಡಿ ಇದು. 6 ತಿಂಗಳ ಬಳಿಕ ಈಗ ಕೊಲೆ ಸೀಕ್ರೆಟ್ ಬಯಲಾಗಿದ್ದು, ಕೊಲೆ ಮಾಡಿದ್ದನ್ನ ಈ ಅಫ್ತಾಬ್ ಒಪ್ಕೊಂಡಿದ್ದಾನೆ. ದೆಹಲಿ ಪೊಲೀಸರ ಮುಂದೆ ಅಫ್ತಾಬ್ ತಪ್ಪೊಪ್ಪಿಗೆಯನ್ನ ನೀಡಿದ್ದು, ಮೆಹರೌಲಿಯ ಕಾಡಿನೊಳಗೆ ದೇಹದ ಭಾಗಗಳನ್ನ ಈತ ಎಸಿತಾ ಇದ್ದ ಅನ್ನೋದು ಕೂಡ ವಿಚಾರಣೆಯ ವೇಳೆ ಗೊತ್ತಾಗಿದೆ. ತಪ್ಪೊಪ್ಪಿಗೆ ವೇಳೆ ಈತ ಹೇಳ್ಕೊಂಡಿದ್ದಾನೆ ಯಾವ ರೀತಿಯಾಗಿ ಕೊಲೆ ಮಾಡಿ ಆತ ಒಂದು ಅಮಾನುಷವಾಗಿ ವರ್ತನೆ ಮಾಡಿದ್ದಾನೆ. ಆ ಒಂದು ಭಾಗಗಳನ್ನ ಪೀಸ್ಗಳನ್ನ 35 ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಕೂಡ ಇಟ್ಟಿದ್ದ. ಯಾರಿಗೂ ಗೊತ್ತಾಗದ ಹಾಗೆ ಆತ ಮಧ್ಯರಾತ್ರಿ ಹೋಗಿ ಇದನ್ನು ಬಿಸಾಡ್ತಾ ಇದ್ದ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಆತ ಮಾಡಿದ ಕೃತ್ಯ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾವ ರೀತಿಯಾಗಿ ಆತ ಅಮಾನುಷವಾಗಿ ವರ್ತಿಸಿದ್ದಾನೆ ಅಂತ ಹೇಳಿ, ಹೇಗಾಗಿದ್ದು ಇದು ಪ್ರಕರಣ, ಹೇಗೆ ಟ್ರೇಸ್ ಔಟ್ ಆಯ್ತು ಅಂತ? ಖಂಡಿತವಾಗಿ ಇದೊಂದು ಹಿಂಸೆಯ ಪರಾಕಾಷ್ಠೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇಷ್ಟು ಒಂದು ಪಾಶ್ವಿ ಕೃತ್ಯ ಎಸಗುವಂತಂದು, ರಾಕ್ಷಸರ ರೀತಿಯಾಗಿ ವರ್ತನೆಯನ್ನ ಮಾಡುವಂತಂದು ಯಾರು ಕೂಡ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಆ ಶ್ರದ್ಧಾ ಅಂತಕ್ಕಂಥ ಹುಡುಗಿ ಏನಿದ್ದಾಳೆ, ಯಾರನ್ನ ಹತ್ಯೆ ಮಾಡಲಾಗಿದೆ, ಆಕೆ ಈತನನ್ನ ಪ್ರೀತಿಸ್ತಾ ಇದ್ದು, ಈತನ ಜೊತೆಯಲ್ಲಿ ಬಂದಂತವಳು, ಅಂತವಳನ್ನೇ ಈತ ಹತ್ಯೆಯನ್ನ ಮಾಡಿರತಕ್ಕಂಥದ್ದು. ಈ ಘಟನೆಯ ವಿಸ್ತಾರವಾಗಿ ಗಮನಿಸ್ತಾ ಹೋಗೋದಾದ್ರೆ ನಾವೀತ ಮೊದಲನೇದಾಗಿ ನಾವು ನೋಡಿದ್ರೆ, ಇವು ಬಂದಿದ್ದು ಪಾಲ್ಘರ್ನಲ್ಲಿ ಒಂದು ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ ಶ್ರದ್ಧಾ ಮದನ್ ಅಂತಕ್ಕಂಥ ಯುವತಿ. ಅವಳಿಗೆ ಅಫ್ತಾಬ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿಯಾಗಿರುತ್ತೆ. ಅವರಿಬ್ಬರಿಗೂ ಪ್ರೀತಿಗೆ ಮನೆಯಲ್ಲಿ ಸಹಜವಾಗಿ ಅಡ್ಡಿಯನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಇದು ಸಾಧ್ಯ ಇಲ್ಲ, ಇಲ್ಲಿ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹುಡುಗಿ ಮನೆಯಲ್ಲಿ ತುಂಬಾ ಒತ್ತಾಯವನ್ನ ಮಾಡಿದಾಗ ಅವಳೇನ್ ಮಾಡ್ತಾಳೆ, ಇಲ್ಲ ನಾನು ಇದ್ರೂ ಅಷ್ಟೇ ಇಲ್ಲ ಅಂದ್ರೂ ಅಷ್ಟೇ ನನ್ನ ಮುಂದಿನ ಜೀವನ ಅಫ್ತಾಬ್ ಜೊತೆಯಲ್ಲೇ ಇರುತ್ತೆ ಅಂತೇಳಿ ನಿರ್ಧಾರ ಮಾಡ್ತಾಳೆ. ಮನೆಯಿಂದ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಎಸ್ಕೇಪ್ ಆದ ಬಳಿಕ ಈ ಘಟನೆ ಏನ್ ನಡೆದಿತ್ತು, ಈ ಹತ್ಯೆ ನಡೆದಿದ್ದು ಈಗ ಈ ಸಮಯದಲ್ಲ, ಇದು ಕಳೆದ ಮೇದಲ್ಲಿ ನಡೆದಂತ ಘಟನೆ. 6 ತಿಂಗಳ ಬಳಿಕ ಇದು ಈಗ ಸಂಪೂರ್ಣವಾಗಿ ಟ್ರೇಸ್ ಔಟ್ ಆಗಿದ್ದಂಥದ್ದು. ಆ ಒಂದು ಹೋದ ನಂತರ ಏನಾಗ್ತಾರೆ, ಸುಮಾರು ವರ್ಷಗಳ ಕಾಲ ಅವರು ಅಲ್ಲಿ ಒಟ್ಟಿಗೆ ಇರ್ತಾರೆ, ಒಂದು ಅಪಾರ್ಟ್ಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ, ಅಲ್ಲಿ ಒಟ್ಟಿಗೆ ಒಂದು ಲಿವಿಂಗ್ ಟುಗೆದರ್ ಅನ್ನ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಈ ಒಂದು ಯುವತಿ ಏನಿದ್ದಾಳೆ ಅಫ್ತಾಬ್ ನನ್ನ ಮದುವೆ ಆಗೋದಕ್ಕೋಸ್ಕರ ಕೇಳ್ತಾ ಇರ್ತಾಳೆ, ಒತ್ತಾಯವನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ಒಂದು ಘಟನೆಯನ್ನ ಇಟ್ಕೊಂಡು ತದನಂತರದಲ್ಲಿ ಸಾಕಷ್ಟು ಜಗಳಗಳಾಗೋಕೆ ಶುರುವಾಗುತ್ತೆ. ಯಾಕಂದ್ರೆ ಪ್ರಾರಂಭದಲ್ಲಿ ಇದ್ದಂತ ಒಂದು ಪ್ರೀತಿಯ ಸೆಳೆತ ಇರುತ್ತಲ್ಲ, ಆ ಪ್ರೀತಿಯ ಸೆಳೆತ ಅದು ಯಾವಾಗ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ಪ್ರೀತಿಯಾದಂತ ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ ಇರುತ್ತೆ. ಆದ್ರೆ ಅಲ್ಲಿ ಪ್ರೀತಿಯ ಹಿಂದೆ ಉದ್ದೇಶಗಳು ಬೇರೆ ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಒಂದು ಒಂದು ಘಟನೆ ನಡೆದಿರುವಂತದ್ದು ಇದು. ಆಗ ಈ ಒಂದು 6 ತಿಂಗಳ ಹಿಂದೆ ಏನಾಗುತ್ತೆ ಅಂತ ನೋಡಿದ್ರೆ, ಈ ಜಗಳ ನಡೀತಾ ಇರುತ್ತೆ. ಈ ಒಂದು ಸಮಯದಲ್ಲಿ ಈ ವ್ಯಕ್ತಿ ಅಫ್ತಾಬ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಆಕೆಯನ್ನ ಹತ್ಯೆ ಮಾಡ್ತಾನೆ. ಶ್ರದ್ಧಾವನ್ನ ಹತ್ಯೆ ಮಾಡಿದ ಬಳಿಕ ಒಂದು ರೆಫ್ರಿಜರೇಟರ್ ಅನ್ನ ತೆಗೆದುಕೊಂಡು ಬಂದು ಅವಳ ದೇಹವನ್ನ ರೆಫ್ರಿಜರೇಟರ್ ಅಲ್ಲಿ ಇಡ್ತಾನೆ. ಬಳಿಕ ಸುಮಾರು 35 ದಿನಗಳ ಕಾಲ ಅವಳ ದೇಹವನ್ನ 35 ಪೀಸ್ಗಳಾಗಿ ಕಟ್ ಮಾಡ್ತಾನೆ. ಕಟ್ ಮಾಡಿದ ಬಳಿಕ ಆ ಒಂದು ಪ್ರತಿದಿನ ಮಧ್ಯರಾತ್ರಿ 2 ಗಂಟೆಗೆ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದು ಈ ದೆಹಲಿಯ ನಾನಾ ಪ್ರದೇಶದಲ್ಲಿ ಆಕೆಯ ದೇಹವನ್ನ ಎಸಿತಾ ಬರ್ತಾನೆ. ಈ ಒಂದು ಘಟನೆ ನಡೀತಾ ಇರುತ್ತೆ. ತುಂಬಾ ದಿನಗಳ ಕಾಲ ಮಗಳ ಜೊತೆಯಲ್ಲಿ ಫೋನ್ ಕರೆ ಕೂಡ ಬರ್ತಾ ಇದ್ದಂತ ಸಂದರ್ಭದಲ್ಲಿ, ಮಗಳ ಬಗ್ಗೆ ತಿಳಿದೇ ಇದ್ದಂತ ಸಂದರ್ಭದಲ್ಲಿ ಆಕೆಯ ತಂದೆ ದೆಹಲಿಗೆ ಬರ್ತಾರೆ, ಆ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಅಪಾರ್ಟ್ಮೆಂಟ್ ಬೀಗ ಹಾಕಿರುತ್ತೆ. ಹೀಗಾಗಿ ಹೋಗಿ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸ್ತಾರೆ. ಬಳಿಕ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. 6 ತಿಂಗಳ ಬಳಿಕ ಈಗ ಅಫ್ತಾಬನ್ನ ಬಂಧಿಸಿದ್ದಾರೆ. ಈ ಪೊಲೀಸರ ಬಂಧಿಸಿದ ಬಳಿಕ ಅಫ್ತಾಬ್ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ತಾನೇ ಈ ಕೃತ್ಯವನ್ನ ಎಸಗಿರೋದಾಗಿ ಕೂಡ ಈಗ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಸಹಜವಾಗಿ ಈ ಒಂದು ಪ್ರಕರಣ ಏನಿದೆ, ಮತ್ತೆ ಒಂದು ಈ ಲವ್ ಜಿಹಾದ್ ಅಂತಕ್ಕಂಥ ಒಂದು ವರ್ಡ್ ಏನು ಹೋಗ್ತಾ ಇರುತ್ತೆ, ಆ ಒಂದು ಲವ್ ಜಿಹಾದ್ಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋದಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಒಂದು ಪ್ರೀತಿ ಅಂತ ಇದ್ದಂತ ಸಂದರ್ಭದಲ್ಲಿ ಒಟ್ಟಿಗೆ ಇರುವಂತದ್ದು ಅಲ್ಲಿ ಎಷ್ಟೋ ಬಾರಿ ಏನಾಗುತ್ತೆ, ನಾವು ಸಾಕಷ್ಟು ಉದಾಹರಣೆಗಳನ್ನ ನೋಡಿದೀವಿ. ಆ ರೀತಿಯಾದಂತಹ ಒಂದು ಪ್ರೀತಿಯ ಸಂದರ್ಭದಲ್ಲಿ ಮದುವೆ ಆಗ್ತಾರೆ, ಅವರವರ ಧರ್ಮವನ್ನು ಅವ್ರು ಪಾಲಿಸಿಕೊಂಡಿರ್ತಾರೆ. ಆದ್ರೆ ಅದು ಯಾವಾಗ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ, ಸಹಜವಾಗಿ ಒಂದು ಆಕ್ರೋಶ ಸಮಾಜದಲ್ಲೂ ವ್ಯಕ್ತವಾಗುತ್ತೆ. ಯಾಕಂದ್ರೆ ಒಂದು ಹತ್ಯೆಯನ್ನ ಮಾಡಿ 35 ಪೀಸ್ಗಳಾಗಿ ಒಂದು ಅಮಾನವೀಯವಾಗಿ ಕತ್ತರಿಸಿ ಅಷ್ಟೆಲ್ಲಾ ಪ್ಲಾನಿಂಗ್ ಅನ್ನ ಮಾಡಿಕೊಂಡು, ಹೀಗಾಗಿ ಇಲ್ಲಿ ಒಬ್ಬನೇ ಇದ್ನ ಅಂತ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇದಾವೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಪ್ರಯತ್ನವನ್ನ ಮಾಡಿ, ಇಷ್ಟೆಲ್ಲ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಹತ್ಯೆಯನ್ನ ಮಾಡಿ ಅವಳ ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ನ ಅಂತ ಕೂಡ ಪ್ರಶ್ನೆಗಳು ಮೂಡ್ತಾ ಇದಾವೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ಆಕ್ರೋಶಕ್ಕಂತೂ ಕಾರಣ ಆಗ್ತಾ ಇದೆ. ಆತ ಒಂದು ಅಫ್ತಾಬ್ಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತ ಕೂಡ ಈಗ ಶ್ರದ್ಧಾ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂಬರುವಂತಹ ಹಂತದಲ್ಲಿ ಪೊಲೀಸರು ಏನೆಲ್ಲ ಎವಿಡೆನ್ಸ್ ಅನ್ನು ಒದಗಿಸ್ತಾರೆ, ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಡಿಸಿಷನ್ ಅನ್ನು ಕೊಡುತ್ತೆ ಅನ್ನೋದು ಕೂಡ ಮುಂಬರುವಂತಹ ದಿನಗಳಲ್ಲಿ ನೋಡಬೇಕಾಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಸಂಕಷ್ಟದಲ್ಲಿ ಸೂಪರ್ ಸ್ಟಾರ್